ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್‌ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಮನೆಯವರು ಎಲ್ಲರೂ ತುಂಬ ಖುಷಿಯಾಗಿ ಇರ್ತಾರೆ. ಅಂದರೆ ಇನ್ಮುಂದೆ ಗ್ಯಾರೇಜ್ ಕಂಠಿ ಹೆಸರಲ್ಲಾಗುತ್ತೆ, ಕಂಠಿ ಆ ಗ್ಯಾರೇಜಿಗೆ ಓನರ್ ಆಗ್ತಾನಂತ ಹೇಳಿ. ಇನ್ನು ಮುತ್ತು ಹೇಳ್ತಾನೆ, ಕಂಠಿ ಓನರ್ಗೆ ಎಷ್ಟು ಹಣ ಕೊಡ್ಬೇಕು ನೀನು ಅಂತ ಕೇಳ್ತಾನೆ. ಆವಾಗ ಕಂಠಿ ಹೇಳ್ತಾನೆ, ಅಣ್ಣ ಅದು 3 ಲಕ್ಷ ಕೊಡಬೇಕಣ್ಣ, ಅದಕ್ಕೆ ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ, ಅಷ್ಟೊಂದು ಹಣಕ್ಕೆ ನಾನು ಏನು ಮಾಡೋದು ಅಂತ ಕೇಳ್ತಾನೆ. ಆಗ ಮನೆಯವ್ರು ಎಲ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ. ಆದರೂ ಅವ್ರು ಹೇಳ್ತಾರೆ, ನೋಡು ಕಂಠಿ, ಸಿಕ್ಕಿರೋ ಕೆಲಸನ ಯಾವತ್ತೂ ಬಿಡಬಾರ್ದು. ಇವಾಗ ನಿನಗೆ ಓನರ್ ಆಗೋ ಅದೃಷ್ಟ ಬಂದಿದೆ, ನೀನು ಆಗಲೇಬೇಕು. 3 ಲಕ್ಷ ಅಲ್ವಾ, ಹೇಗಾದರೂ ಮಾಡಿ ನಾವು ಅದನ್ನು ಅರೇಂಜ್ ಮಾಡ್ತೇವೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಹೌದು ಕಂಠಿ, ನಾವು ಏನಾದರೂ ಮಾಡಿ 3 ಲಕ್ಷನ ಅರೇಂಜ್ ಮಾಡ್ತೇವೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ನೋಡು ಕಂಠಿ, ನಾವೆಲ್ಲರೂ ಸೇರಿದರೆ 3 ಲಕ್ಷ ಯಾವ ವಿಷಯನೂ ಅಲ್ಲ, ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೇವೆ ಅಂತ ಹೇಳ್ತಾರೆ. ಆಗ ಕಂಠಿ ಹೇಳ್ತಾನೆ, ಅಲ್ಲ ಅಣ್ಣ, ಇವಾಗ ಬೇರೆ ಖರ್ಚು ತುಂಬಾ ಇದೆ. ಈಗ ನಿನ್ನ ಮದುವೆ ಆಗ್ತಿದೆ, ಅದಕ್ಕೆ ಬೇರೆ ಖರ್ಚಿದೆ. ಅಂಥದ್ರಲ್ಲಿ ಪುನಃ ಇದಕ್ಕೆ ಖರ್ಚು ಅಂದರೆ ಹಣ ಎಲ್ಲಿಂದ ತರೋದು? ಅದಕ್ಕೆ ಅಣ್ಣ, ನನಗೆ ಯಾಕೋ ಮನಸ್ಸಾಗ್ತಿಲ್ಲ, ಬೇಡ ಅಣ್ಣ, ನಾನು ಬೇರೆ ಏನಾದರೂ ಮಾಡ್ತೇನೆ ಅಂತ ಹೇಳ್ತಾನೆ. ಆವಾಗ ಮುತ್ತು ಹೇಳ್ತಾನೆ, ಈ ಕಂಠಿ, ಯಾಕೋ ಈ ರೀತಿ ಯೋಚನೆ ಮಾಡ್ತೀಯಾ? ನನ್ನ ಮದುವೆ ಅಲ್ಲ, ಸ್ವಲ್ಪ ದಿನ ಮುಂದಕ್ಕೆ ಹಾಕೋಣ. ಇದು ಒಳ್ಳೆ ಕೆಲಸ, ಇದನ್ನು ನಾವು ಮಾಡಲೇಬೇಕು. ಇದು ನಮಗೆ ತುಂಬಾ ಮುಖ್ಯ. ನಿಮ್ಮ ಜೀವನಕ್ಕೊಂದು ದಾರಿ ಕಾಣು. ನಿನಗೆ ಒಳ್ಳೆಯದಾಗ್ತಿದೆ ಅಂತ ಹೇಳುವಾಗ ನಾವೆಲ್ಲರೂ ನಿನಗೆ ಸಹಾಯ ಮಾಡದೇ ಇರ್ತೇವಾ? ನೋಡು, ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ, ನೋಡು ಕಂಠಿ, ನಮ್ಮ ಬಾಸ್ ಹತ್ರ ನಾನು ಸ್ವಲ್ಪ ಅಡ್ವಾನ್ಸ್ ತಗೊಳ್ತೇನೆ ಅಂತ ಹೇಳ್ತಾನೆ. ಇನ್ನು ಚಂದನ ಹೇಳ್ತಾಳೆ, ನೋಡಿ ಕಂಠಿ ಅವರೇ, ನನ್ನ ಬಾಸ್ ಹತ್ರ ನಾನು ಕೂಡ ಅಡ್ವಾನ್ಸ್ ಕೇಳ್ತೇನೆ, ಅವ್ರು ನನಗೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾಳೆ. ಆವಾಗ ಮುತ್ತು ಹೇಳ್ತಾನೆ, ಹೌದು ಕಂಠಿ, ನೋಡು, ನಮ್ಮ ಇಂಜಿನಿಯರ್ ಹತ್ರ ಮಾತಾಡಿ ಸ್ವಲ್ಪ ಹಣ ಕೊಡೋಕೆ ಹೇಳ್ತೇನೆ, ಅವರು ಕೂಡ ಕೊಡ್ತಾರೆ ಅಂತ ಹೇಳ್ತಾರೆ. ಆಗ ಮಹಿ ಬರ್ತಾನೆ. ಮಹಿ ಬಂದು ಹೇಳ್ತಾನೆ, ಅಣ್ಣ, ನನಗೆ ಹಣ ಕೊಡ್ಲಿಕ್ಕೆ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಇದು ತಗೋ ಅಂತ ಹೇಳಿ ಅವನ ಕೈಯಲ್ಲಿದ್ದ ಉಂಗುರನ ಕೊಡ್ತಾನೆ. ಆಗ ಕಂಠಿ ಹೇಳ್ತಾನೆ, ಮಹಿ, ಏನು ಮಹಿ ಇದೆಲ್ಲ, ಬೇಡ ಮಹಿ ನನಗೆ ಇದು ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಮಹಿ, ಅದನ್ನು ನೀನೇ ಹಾಕೋ, ಅದು ನಿನ್ನ ಬರ್ತ್ಡೇಗೆ ಕೊಟ್ಟಿದ್ದು ಕಾಣೋ, ಅದನ್ನು ನಾವು ಮಾರೋದಿಲ್ಲ, ಅದನ್ನು ನೀನೇ ಹಾಕು ಅಂತ ಹೇಳ್ತಾನೆ. ಇನ್ನು ಕಂಠಿ ಹೇಳ್ತಾನೆ, ತಗೋ ಮಹಿ, ಇದನ್ನು ನೀನೇ ಹಾಕು ಅಂತ ಹೇಳಿ ವಾಪಸ್ ಕೊಡ್ತಾನೆ. ಇನ್ನು ಕಂಠಿಗಂತೂ ತುಂಬಾ ಖುಷಿಯಾಗುತ್ತೆ, ಎಲ್ಲರೂ ಮನೆಯವರೆಲ್ಲರೂ ಒಗ್ಗಟ್ಟಾಗಿ ಅವನಿಗೆ ಸಹಾಯ ಮಾಡೋದನ್ನು ಕೇಳಿ. ಇನ್ನು ಹರಿ ಚಂದನಗೋಸ್ಕರ ಏನಾದರೂ ಕೊಡಬೇಕು ಅಂತ ಹೇಳಿ ಚಂದನಗೋಸ್ಕರ ಒಂದು ಪರ್ಫ್ಯೂಮ್ ಬಾಟಲನ್ನು ತಗೊಂಡು ಬಂದಿರ್ತಾನೆ. ಆದರೆ ಚಂದನಗೆ ಕೊಡಲಿಕ್ಕೆ ಅವನಿಗೆ ತುಂಬಾ ಭಯ ಆಗ್ತಾ ಇರ್ತದೆ. ಇನ್ನು ಚಂದನ ಇರೋ ರೂಮ್ ಡೋರ್ ನಾಕ್ ಮಾಡಿ ಮೇಡಮ್ ಮೇಡಮ್ ಅಂತ ಕರೀತಾನೆ, ಆದರೆ ಅವಳು ಬಂದಿರಲ್ಲ. ಆವಾಗ ಹರಿ ಯೋಚನೆ ಮಾಡ್ತಾನೆ, ಅಲ್ಲ, ಅವರೇನಾದರೂ ಬಂದು ಈ ಪರ್ಫ್ಯೂಮ್ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ನಾನು ಏನು ಮಾಡಲಿ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನಿಗೊಂದು ಕನಸು ಬೀಳುತ್ತೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಚಂದನಂಗೆ ಹರಿ ಹೋಗಿ ಪರ್ಫ್ಯೂಮ್ ಕೊಡ್ತಾನೆ. ಪರ್ಫ್ಯೂಮ್ ಕೊಟ್ಟಾಗ ಚಂದನ ಹೇಳ್ತಾಳೆ, ಯಾಕೆ ಹರಿ ಈ ಪರ್ಫ್ಯೂಮ್ ಕೊಟ್ಟರು ನನಗೆ? ಅಲ್ಲ, ನನಗೆ ಪರ್ಫ್ಯೂಮ್ ಕೊಡಲಿಕ್ಕೆ ನೀವ್ಯಾರು? ನಿಮ್ಗೆ ಎಷ್ಟು ಧೈರ್ಯ? ನೀವು ಅಷ್ಟೆಲ್ಲ ತಪ್ಪು ಮಾಡಿ ಈಗ ಪರ್ಫ್ಯೂಮ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗೆ ಅವನಿಗೆ ಬೈತಾ ಇರೋ ಕನಸು ಬೀಳುತ್ತೆ. ಆಗ ಹರಿ ತುಂಬ ಗಾಬರಿಗೊಳ್ತಾನೆ. ಇನ್ನು ಹರಿ ಯೋಚನೆ ಮಾಡ್ತಾನೆ, ಅಯ್ಯಯ್ಯೋ, ಈ ಥರ ಆದರೆ ನಾನು ಏನು ಮಾಡಲಿ? ಚಂದನ ಅವರಿಗೋಸ್ಕರ ಪರ್ಫ್ಯೂಮ್ ತೊಗೊಬಂದಿದ್ದೇನೆ, ಅವರಿಗೆ ಇಷ್ಟ ಆಗದೆ ಅವ್ರು ಈ ರೀತಿ ನನಗೆ ಬೈದರೆ, ಇಲ್ಲ ಇಲ್ಲ, ಹೀಗಾಗೋಕ್ಕೆ ಬಿಡಲ್ಲ. ಈ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕಂತ ಹೇಳಿದರೆ ನನ್ನ ಪ್ರೆಸೆಂಟೇಷನ್ ಕೂಡ ಹಾಗೇ ಇರಬೇಕು. ಹೌದು, ನಾನಿವಾಗ ಚಂದನ ಅವ್ರ ಹತ್ರ ಯಾವ ರೀತಿ ಮಾತಾಡಬೇಕಂತ ಹೇಳಿ ಪ್ರಾಕ್ಟೀಸ್ ಮಾಡ್ತೇನೆ. ಅದಾದಮೇಲೆ ಅವರಿಗೆ ಅದನ್ನು ಹೇಳ್ತೇನೆ. ಇನ್ನು ಅವನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅಂದರೆ ಅವನೇ ಚಂದನಾಗಿ ಮಾತಾಡ್ತಾನೆ, ಹಾಗೆ ಅವನೇ ಹರಿಯಾಗಿ ಕೂಡ ಮಾತಾಡ್ತಾನೆ. ಇನ್ನು ಹರಿಯಾಗಿ ಅವ್ನು ಮಾತಾಡ್ತಾನೆ, ಆಮೇಲೆ ಚಂದನ ಅದಕ್ಕೆ ಯಾವ ರೀತಿ ರಿಪ್ಲೈ ಕೊಡ್ತಾಳೆ ಅನ್ನೋದನ್ನು ಅವನೇ ಹುಡುಗಿ ವಾಯ್ಸಲ್ಲಿ ಮಾತಾಡ್ತಾನೆ. ಇನ್ನು ಅದೇ ರೀತಿ ಮಾತುಕತೆ ಆಡ್ತಾನೆ ಇರ್ತಾನೆ. ಇನ್ನು ಅವನು ಹೇಳ್ತಾನೆ, ಚಂದನ ಅವರೇ, ನಿಮಗೋಸ್ಕರ ನಾನು ಪರ್ಫ್ಯೂಮ್ ತಗೊಂಡ್ಬಂದಿದ್ದೇನೆ ಅಂತ ಹೇಳಿ. ಆಗ ಚಂದನನ ವಾಯ್ಸಲ್ಲಿ ಅವನೇ ಮಾತಾಡ್ತಾನೆ ಪಕ್ಕದಲ್ಲಿ ನಿಂತ್ಕೊಂಡು, ಹೌದಾ ಹರಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಅದೇ ರೀತಿ ಒಬ್ಬನೇ ಇಬ್ಬರ ಥರ ಮಾತಾಡ್ತಾನೆ ಇರ್ತಾನೆ. ಆವಾಗ ಚಂದನ ಬರ್ತಾಳೆ. ಚಂದನ ಬಂದ ಕೂಡಲೇ ಅವನು ಸೈಲೆಂಟ್ ಆಗಿಬಿಡ್ತಾನೆ. ಆವಾಗ ಚಂದನ ಕೇಳ್ತಾಳೆ, ಹರಿ ಅವರೇ, ಏನಾಯಿತು? ಏನು ಆ್ಯಕ್ಟಿಂಗ್ ಏನು ಮಾಡ್ತಿದ್ದಾಗಿತ್ತು, ಏನಾಯಿತು ಅಂತ ಕೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅದೇನಿಲ್ಲ ಚಂದನ ಅವರೇ, ಏನೋ ನಾನು ಮಾತಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಆಗ
ಚಂದನ ಹೇಳ್ತಾಳೆ, ಏನು ಹರಿ ಅವರೇ, ಏನಾದರೂ ಹೇಳಬೇಕಿತ್ತ ನನಗೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅದು ಮೇಡಮ್ ನಿಮಗೋಸ್ಕರ ಈ ಪರ್ಫ್ಯೂಮ್ ತಂದಿದ್ದೇನೆ ಅಂತ ಹೇಳ್ತಾನೆ. ಆಗ ಚಂದನಂಗೆ ತುಂಬಾ ಖುಷಿ ಆಗ್ತದೆ. ಅವಳು ತುಂಬಾ ಖುಷಿ ಪಡ್ತಾಳೆ. ಹರಿ ಅವರೇ ಪರ್ಫ್ಯೂಮ್ ತಂದ್ರಾ? ಥ್ಯಾಂಕ್ ಯು ಸೋ ಮಚ್ ಹರಿ ಅವರೇ. ಏನು ಗೊತ್ತಾ ಹರಿ ಅವರೇ, ನಾನು ಕೂಡ ಪರ್ಫ್ಯೂಮ್ ತಗೊಳ್ಬೇಕಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಆದರೆ ಇವಾಗ ನೀವೇ ತಗೊಂಡು ಬಂದ್ರಿ ನೋಡಿ, ಥ್ಯಾಂಕ್ ಯು ಸೋ ಮಚ್ ಹರಿ ಅವರೇ ಅಂತ ಹೇಳ್ತಾಳೆ. ಆಗ ಹರಿಗಂತೂ ತುಂಬಾ ಖುಷಿಯಾಗುತ್ತೆ. ಹರಿ ಹೇಳ್ತಾನೆ, ನಿಮಗೆ ನಿಜವಾಗ್ಲೂ ಇಷ್ಟ ಆಯಿತಾ? ನಾನು ಅಂದ್ಕೊಂಡೆ ನೀವು ಬೈತೀರಂತ ಅಂದ್ಕೊಂಡೆ, ಆದರೆ ನೀವು ತುಂಬಾ ಇಷ್ಟಪಟ್ಟಿದ್ರಿ ಅಲ್ವಾ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಓ ಹೌದಾ, ನಾನು ನಿಮಗೆ ಬೈಬೇಕಿತ್ತಾ? ಬೈಬೇಕಿದ್ರೆ ಹೇಳಿ, ನಾನು ಬೈತೇನೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ಮೇಡಮ್ ಹಾಗಲ್ಲ ಮೇಡಮ್, ನಾನು ಅಂದ್ಕೊಂಡೆ ನೀವು ಬೈತೀರಂತ ಹೇಳಿ, ಆದರೆ ನೀವು ಖುಷಿ ಪಟ್ರಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾನೆ. ಇನ್ನು ಚಂದನಂಗೆ ತುಂಬ ಖುಷಿಯಾಗಿ ರೂಮ್ ಒಳಗೆ ಹೋಗ್ತಾಳೆ. ಇನ್ನು ಹರಿ ಯೋಚನೆ ಮಾಡ್ತಾ ಇರ್ತಾನೆ, ಅಂದರೆ ಈ ಪ್ಲ್ಯಾನ್ ನಂದು ಸಕ್ಸಸ್ ಆಯಿತು, ಇದೇ ರೀತಿ ನನ್ನ ಲವ್ ಪ್ಲ್ಯಾನ್ ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಇನ್ನು ಬೆಳಿಗ್ಗೆ ಆಗಿರ್ತದೆ. ಕಂಠಿ ರೆಡಿ ಆಗ್ತಾ ಇರ್ತಾನೆ, ಇನ್ನು ಮಹಿ ಕೂಡ ರೆಡಿ ಆಗ್ತಾ ಇರ್ತಾನೆ. ನಾ ಮುಂದು ತಾ ಮುಂದು ಅಂತ ಹೇಳ್ಕೊಂಡು ಇಬ್ಬರು ಕೂಡ ಕನ್ನಡಿ ಮುಂದೆ ರೆಡಿ ಆಗ್ತಾ ಇರ್ತಾರೆ. ಆವಾಗ ನಟರಾಜ ಬಂದು ಹೇಳ್ತಾನೆ, ಅಯ್ಯೋ ನೀವೇನರೋ ಮಾಡ್ತಿದ್ದೀರಾ, ನೀವೆಷ್ಟೇ ಮಾಡಿದರೂ ನಿಮ್ಮ ಮುಖ ಹಾಗೇ ಇರುತ್ತೆ ಅಂತ ಹೇಳ್ತಾನೆ. ಆವಾಗ ಹರಿ ಬರ್ತಾನೆ, ಇನ್ನು ಹೇಗಿರುತ್ತೆ, ಎಲ್ಲ ನಿಂದೆ ಪ್ರಿಂಟ್ ತಾನೆ, ಹಾಗೇ ಇರುತ್ತೆ ಬಿಡು ಅಂತ ಹೇಳ್ತಾನೆ. ಆವಾಗ ನಟರಾಜ ಹೇಳ್ತಾನೆ, ನನಗೇನೋ ಆಗಿದೆ, ನನ್ನ ಫೇಸ್ ಕಟ್ ಹೇಗಿದೆ, ಹೀರೋ ಥರ ಇದ್ದೇನೆ ನಾನು ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ, ಹೌದಪ್ಪ ನೀನು ಬಿಡು ಹೀರೋನೇ ಅಂತ ಹೇಳ್ತಾನೆ. ಇನ್ನು ಕಂಠಿ ರೆಡಿ ಆಗ್ತಾನೆ. ಕಂಠಿ ರೆಡಿ ಆದ ಕೂಡಲೇ ಚಂದನ ಹೇಳ್ತಾಳೆ, ಹೊರಟ್ರಾ ಅಂತ ಕೇಳ್ತಾಳೆ. ಆಗ ಕಂಠಿ ಹೇಳ್ತಾನೆ, ಹೌದತ್ತಿಗೆ ನಾನು ಬರ್ತೇನೆ ಅಂತ ಹೇಳಿ ಎಲ್ಲರ ಹತ್ರ ಬರ್ತೇನೆ ಬರ್ತೇನೆ ಅಂತ ಹೇಳಿ ಹೋಗ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಕಂಠಿಯವರೇ ಸ್ವಲ್ಪ ನಿಲ್ಲಿ ಅಂತ ಹೇಳ್ತಾಳೆ. ಆಗ ಎಲ್ಲರನ್ನ ಅವಳು ದೇವ್ರ ರೂಮ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಇನ್ನು ದೇವ್ರ ಪೂಜೆ ಮಾಡ್ತಾಳೆ. ಮಾಡಿ ಪ್ರಸಾದನ ಕಂಠಿಗೆ ಕೊಡ್ತಾಳೆ. ಇನ್ನು ಸ್ವೀಟ್ ಎಲ್ಲರಿಗೂ ಕೊಡ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ಕಂಠಿಯವರೇ ಇವತ್ತು ನೀವು ತುಂಬ ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ದೀರಾ, ಇವತ್ತು ನಿಮ್ಮ ಜೀವನದ ಮುಖ್ಯವಾದ ದಿನ, ಇನ್ನು ಮುಂದೆ ನೀವು ತುಂಬ ಬೆಳಿತೀರ ನೋಡ್ತಾ ಇರಿ. ಇವಾಗ ನೀವು ಗ್ಯಾರೇಜ್ ಓನರ್ ಆಗಿದ್ದೀರಾ, ಇದೇ ರೀತಿ ಎಲ್ಲನೂ ಒಳ್ಳೆಯದಾಗುತ್ತೆ, ಗಂಧದ ಗುಡಿಗೆ ಒಳ್ಳೆಯದಾಗೋ ಟೈಮ್ ಬಂದಿದೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ. ಆಗ ಮುತ್ತು ಹರಿ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಇನ್ನು ಅವನು ಗ್ಯಾರೇಜಿಗಂತ ಹೋಗ್ತಾನೆ. ಇನ್ನು ಈ ಕಡೆ ಚಂದನ ಆಫೀಸಲ್ಲಿ ಇರ್ತಾಳೆ. ಅವಳ ಬಾಸ್ ಅವಳಿಗೊಂದು ಫೈಲ್ ಕೊಡ್ತಾರೆ. ಫೈಲ್ ಕೊಟ್ಟು ಹೇಳ್ತಾರೆ, ಚಂದನ ಈ ಫೈಲನ್ನು ಒಂದ್ಸಲ ನೋಡಿ ಅಂತ ಹೇಳ್ತಾಳೆ. ಆಗ ಚಂದನ ಆ ಫೈಲ್ ನೋಡ್ತಾಳೆ. ಆಗ ಅವಳಿಗೆ ತುಂಬಾ ಶಾಕ್ ಆಗುತ್ತೆ, ಅದ್ರ ಜೊತೆ ತುಂಬಾ ಖುಷಿ ಆಗುತ್ತೆ. ಆಗ ಚಂದನ ಹೇಳ್ತಾಳೆ, ಸರ್ ಏನು ಸರ್ ಇದು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಸರ್, ಈ ಪ್ರಾಜೆಕ್ಟು ನಮ್ಮ ಕಂಪನಿಗೆ ಸಿಕ್ಕಿದೆಯಾ ಸರ್ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಹೌದು ಚಂದನ ಅವರೇ, ಈ ಪ್ರಾಜೆಕ್ಟನ್ನು ನಮ್ಮ ಕಂಪನಿ ಹ್ಯಾಂಡಲ್ ಮಾಡ್ತಿದೆ ಅಂತ ಹೇಳ್ತಾರೆ. ನೋಡಿ ಇದು ಎಷ್ಟು ದೊಡ್ಡ ಪ್ರಾಜೆಕ್ಟ್ ಗೊತ್ತಾ, ಒಂದು ದೊಡ್ಡ ಮಾಲ್, ಅದರಲ್ಲಿ ಎಲ್ಲನೂ ಇರ್ತದೆ, ಸ್ವಿಮ್ಮಿಂಗ್ ಪೂಲ್ ಇರ್ತದೆ, ಪ್ರೈವೇಟ್ ಜಿಮ್ ಇರ್ತದೆ, ಅಷ್ಟೇ ಅಲ್ಲ PVR ಕೂಡ ಇರ್ತದೆ. ಇದನ್ನೆಲ್ಲನೂ ತುಂಬ ಚಂದ ಮಾಡಿ ಡಿಸೈನ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾನೆ, ಸರ್ ಈ ಪ್ರಾಜೆಕ್ಟನ್ನು ಯಾರಿಗೆ ಮಾಡಲಿಕ್ಕೆ ಹೇಳ್ತೀರಾ, ಅವ್ರ ಜೊತೆ ನಾನು ಕೂಡ ಇರ್ತೇನೆ ಸರ್, ನನಗೆ ಕೂಡ ಕೆಲಸ ಕಲಿತಾಗ ಆಗ್ತದೆ, ನನಗದು ತುಂಬ ಇಂಟ್ರೆಸ್ಟ್ ಇದೆ ಇದ್ರ ಮೇಲೆ ಅಂತ ಹೇಳ್ತಾಳೆ. ಆವಾಗ ಅವ್ರು ಹೇಳ್ತಾರೆ, ಹೌದು ಆದರೆ ಅವ್ರ ಜೊತೆ ನಿಮಗೆ ಇರಲಿಕ್ಕಾಗಲ್ಲ, ಯಾಕಂದರೆ ಈ ಪ್ರಾಜೆಕ್ಟನ್ನು ನೀವೇ ಹ್ಯಾಂಡಲ್ ಮಾಡ್ತಿರೋದು, ಇದನ್ನು ನೀವೇ ಮಾಡಬೇಕು, ನಿಮ್ಮ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಅಂತ ಹೇಳ್ತಾರೆ. ಆಗ ಚಂದನಿಗೆ ತುಂಬಾ ಶಾಕ್ ಆಗುತ್ತೆ. ಅಲ್ಲ ಸರ್ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ನಾನು ಮಾಡೋದಾ, ಅಲ್ಲ ಸರ್ ನಂಗೆ ಏನಂತಲೇ ಅರ್ಥ ಆಗ್ತಿಲ್ಲ, ನಂಗೆ ಒಂದು ಕಡೆ ಖುಷಿ ಆಗ್ತಿದೆ, ಇನ್ನೊಂದು ಕಡೆ ಶಾಕ್ ಆಗ್ತಿದೆ, ಅಲ್ಲ ಸರ್ ಇದು ನನ್ನ ಕೈಯಿಂದ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ಹೌದು ಚಂದನ, ಇದನ್ನು ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಇದೆ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಕೂಡ ಇದೆ, ನೀವು ಇದನ್ನು ಮಾಡೇ ಮಾಡ್ತೀರಾ ಅಂತ ಹೇಳಿ ಅಂತ ಹೇಳ್ತಾನೆ. ಆಗ ಚಂದನಂಗೆ ತುಂಬಾ ಖುಷಿಯಾಗುತ್ತೆ. ಚಂದನ ಹೇಳ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಸರ್, ನನಗಂತೂ ನಂಬೋಕೆ ಆಗ್ತಿಲ್ಲ ಸರ್, ನನಗೆ ಖುಷಿ ಶಾಕ್ ಎಲ್ಲನೂ ಒಟ್ಟೊಟ್ಟಿಗೆ ಆಗ್ತದೆ ಸರ್ ಅಂತ ಹೇಳ್ತಾಳೆ. ಇನ್ನು ಆ ಫೈಲ್ ಇಟ್ಕೊಂಡು ಕ್ಯಾಬಿನಿಗೆ ಬರ್ತಾಳೆ. ಆವಾಗ ಅವಳ ಫ್ರೆಂಡ್ ಇರ್ತಾಳೆ. ಅವಳ ಫ್ರೆಂಡ್ ಹೇಳ್ತಾಳೆ, ಏನು ಚಂದನ ತುಂಬ ಖುಷಿಯಾಗಿದೆಯಲ್ಲ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಏನು ಗೊತ್ತಾ, ಇವತ್ತು ನನಗೊಂದು ದೊಡ್ಡ ಪ್ರಾಜೆಕ್ಟ್ ಮಾಡಲಿಕ್ಕೆ ಸಿಕ್ಕಿದೆ, ಆ ಪ್ರಾಜೆಕ್ಟನ್ನು ನಾನೇ ಹ್ಯಾಂಡಲ್ ಮಾಡಬೇಕು, ಬಾಸ್ ಹೇಳಿದರು ನೋಡಿ ಈ ಫೈಲ್ ಅಂತ ಹೇಳ್ಕೊಂಡು ಆ ಫೈಲನ್ನು ಕೊಡ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಏನು ಚಂದನ 25 ಕೋಟಿ ಪ್ರಾಜೆಕ್ಟ್, ನಮ್ಮ ಕಂಪನಿಯಲ್ಲಿ ಇಲ್ಲಿ ತನಕ 15 ಕೋಟಿಗಿಂತ ಮೇಲೆ ಪ್ರಾಜೆಕ್ಟ್ ಮಾಡಿದ್ದೇ ಇಲ್ಲ,
ಇದು ನೋಡಿದ್ರೆ 25 ಕೋಟಿ ಪ್ರಾಜೆಕ್ಟ್, ಅದು ಕೂಡ ನಿಂಗೆ ಮಾಡ್ಲಿಕ್ಕೆ ಹೇಳಿದಾರಾ? ನಂಗಂತೂ ನಂಬೋಕೆ ಆಗ್ತಿಲ್ಲ ಚಂದನ ಅಂತ ಹೇಳ್ತಾಳೆ. ಆಗ ಅವ್ರ ಬಾಸ್ ಹೇಳ್ತಾರೆ, ನಂಬಲೇಬೇಕು, ಹೌದು ಈ ಪ್ರಾಜೆಕ್ಟನ್ನು ಚಂದನ ಮಾಡೇ ಮಾಡ್ತಾಳೆ ಅಂತ ಹೇಳ್ತಾರೆ. ಆಗ ಚಂದನಂಗೂ ತುಂಬಾ ಖುಷಿ ಆಗುತ್ತೆ. ಆಗ ಅವ್ರ ಬಾಸ್ ಹೇಳ್ತಾರೆ, ಚಂದನ ಅವರೇ, ನೀವು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಚಂದನ ಏನೂ ಹೇಳಲ್ಲ. ಇನ್ನು ಬಾಸ್ ಅಲ್ಲಿಂದ ಹೋಗ್ತಾರೆ. ಆಗ ಮಾನಸ ಹೇಳ್ತಾಳೆ, ಅಂದರೆ ಅವಳ ಫ್ರೆಂಡ್, ಅವಳು ಹೇಳ್ತಾಳೆ, ಏನು ಗೊತ್ತಾ ಚಂದನ, ಬಾಸ್ಗೆ ನಿಮ್ಮ ಮೇಲೆ ಏನೋ ಒಂಥರ ಕನ್ಸರ್ನ್ ಇದೆ ಕಣೆ. ಅದಕ್ಕೆ ನೋಡು, ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಅವ್ರು ನಿಂಗೆ ಕೊಟ್ಟಿದ್ದಾರೆ, ಇಲ್ಲಿ ತನಕ ಯಾರಿಗೂ ಕೊಡಲಿಲ್ಲ. ಅಷ್ಟೇ ಅಲ್ಲ, ಈ ಪ್ರಾಜೆಕ್ಟನ್ನು ಅವ್ರನ್ನ ಬಿಟ್ಟು ಯಾರೂ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ ನಿಂಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಏನೋ ಕನ್ಸರ್ನ್ ಇದೆ ಕಣೆ ನಿನ್ನ ಮೇಲೆ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ನೋಡು ಆ ರೀತಿ ಎಲ್ಲ ಮಾತಾಡಬೇಡ, ಆ ರೀತಿ ಏನೂ ಇಲ್ಲ, ಅವರಿಗೆ ನನ್ನ ಮೇಲೆ ನಂಬಿಕೆ ಇದೆ ಅಷ್ಟೇ, ಆ ನಂಬಿಕೆನ ನಾನು ಉಳಿಸ್ಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಬ್ಯಾಟ್ರಿ ಗ್ಯಾರೇಜಲ್ಲಿ ಇರ್ತಾನೆ. ಅವನದು ತುಂಬ ಖುಷಿಯಾಗಿರ್ತಾನೆ, ಯಾಕಂದರೆ ಇನ್ನು ಮುಂದೆ ಗ್ಯಾರೇಜ್ ಕಂಟಿದಾಗುತ್ತೆ ಅಂತ ಹೇಳಿ. ಅಲ್ಲಿಗೆ ವೈಭವಿ ಬರ್ತಾಳೆ. ವೈಭವಿ ಬಂದು ಹೇಳ್ತಾಳೆ, ಎಲ್ಲೋ ಕಂಟಿ ಇನ್ನೂ ಬಂದಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಏನತ್ತಿಗೆ ಇವತ್ತು ಕಂಟಿ ಅಣ್ಣ ಬರೋಕ್ಕಿಂತ ಮುಂಚೆನೇ ಬಂದಿದ್ದೀರಾ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಅದು ಬಿಡು, ಹೀಗೆ ಬಂದೆ, ಎಲ್ಲಿ ಕಂಟಿ, ಎಲ್ಲಿದ್ದಾನೆ, ಇನ್ನೂ ಬಂದಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಬ್ಯಾಟ್ರಿ ಹೇಳ್ತಾನೆ, ಅತ್ತಿಗೆ ಏನು ಗೊತ್ತಾ, ಇನ್ನು ಮುಂದೆ ನನ್ನ ಕಂಟಿ ಅಣ್ಣನ ಲಕ್ಕೇ ಚೇಂಜ್ ಆಗ್ತಿದೆ, ಅವ್ರ ನಸೀಬೇ ಬದಲಾಗ್ತಿದೆ. ಇಲ್ಲಿ ತನಕ ಅವರು ಈ ಗ್ಯಾರೇಜ್ನ ಕೆಲಸ ಮಾಡುವ ಮೆಕ್ಯಾನಿಕ್ ಆಗಿದ್ದರು, ಆದರೆ ಇನ್ನು ಮುಂದೆ ಈ ಗ್ಯಾರೇಜ್ ಅವ್ರದ್ದೇ ಅತ್ತಿಗೆ, ಅವರೇ ಗ್ಯಾರೇಜಿಗೆ ಓನರ್ ಆಗ್ತಿದ್ದಾರೆ ಅತ್ತಿಗೆ ಅಂತ ತುಂಬ ಖುಷಿಯಾಗಿ ಹೇಳ್ತಾನೆ ಬ್ಯಾಟ್ರಿ. ಆದರೆ ವೈಭವಿಗೆ ಅವನ ಮಾತನ್ನು ಕೇಳಿ ಸ್ವಲ್ಪನೂ ಖುಷಿ ಆಗಲ್ಲ. ಅವಳಂತೂ ಮುಖ ತಿರುಗಿಸ್ಕೊಂಡು ನಿಂತ್ಕೊಳ್ತಾಳೆ. ಆವಾಗ ಕಂಟಿ ಬೈಕಲ್ಲಿ ಬರ್ತಾನೆ. ಆಗ ಬ್ಯಾಟ್ರಿ ಹೇಳ್ತಾನೆ, ನೋಡಿ ಅತ್ತಿಗೆ, ಈ ಗ್ಯಾರೇಜ್ ಓನರ್ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಇನ್ನು ಕಂಟಿ ಬಂದವನೇ ಹೇಳ್ತಾನೆ, ವೈಭವಿ ನಾನು ನಿಂಗೆ ಕಾಲ್ ಮಾಡಬೇಕಂತ ಇದ್ದೆ ಕಣೆ ಅಂತಕೊಂಡು ತುಂಬ ಖುಷಿಯಲ್ಲಿ ಹೇಳ್ತಾನೆ. ಆಗ ವೈಭವಿ ಮುಖ ತಿರುಗಿಸ್ಕೊಂಡು ತುಂಬ ಸಿಟ್ಟಲ್ಲಿ ಹೇಳ್ತಾಳೆ, ಏನು ಹೇಳಬೇಕಂತಿದ್ದೆ, ಅದೇ ಈ ಡಬ್ಬ ಗ್ಯಾರೇಜಿಗೆ ನೀನು ಓನರ್ ಆಗಬೇಕಂತ ಹೇಳ್ತಿದ್ಯಾ? ಅಲ್ಲ ಕಂಟಿ, ಈ ಗ್ಯಾರೇಜಿಗೆ ಓನರ್ ಆದರೆ ಅದರಲ್ಲೇನೋ ಇದೆ, ನನಗಂತೂ ಇಷ್ಟ ಇಲ್ಲಪ್ಪ. ನನಗೆ ನೀ ದೊಡ್ಡ ಶೋರೂಮ್ ಓನರ್ ಆಗಬೇಕು. ಆವಾಗ ಎಲ್ಲರೂ ಹೇಳಬೇಕು, ಶೋರೂಮ್ ಓನರ್ನ ಹೆಂಡತಿ ವೈಭವಿ ಅಂತ ಹೇಳ್ಕೊಂಡು. ಈ ಗ್ಯಾರೇಜಲ್ಲಿ ಏನಿದೆ, ಈ ಡಬ್ಬ ಗ್ಯಾರೇಜ್, ಇದಕ್ಕೆ ನೀನು ಓನರ್ ಆಗೋದಾ? ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲಪ್ಪ ಅಂತಕೊಂಡು ತುಂಬಾ ಅವಮಾನ ಮಾಡಿ ಕಂಟಿಗೆ ಮಾತಾಡ್ತಾಳೆ. ಆವಾಗ ಕಂಟಿಗೆ ನೆನಪಾಗುತ್ತೆ, ಚಂದನ ಅವನಿಗೆ ಹೇಳಿರೋದು, ಮನೆಯವರೆಲ್ಲರೂ ಹೇಳ್ತಿರೋದು, ಮನೆಯವರೆಲ್ಲರೂ ಖುಷಿ ಪಡ್ತಿರೋದು. ಆಗ ಒಂದು ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಮನೆಯವರೆಲ್ಲರೂ ಎಷ್ಟು ಹೆಮ್ಮೆ ಪಟ್ಟರು, ಆದರೆ ವೈಭವಿ ಈ ರೀತಿ ಮಾತಾಡಿದ್ಲು ಅಂತಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ಇನ್ನು ವೈಭವಿ ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.